ತಂಪು ತಂಪಾದ ಮೆಂತ್ಯ ದೋಸೆ ಇವತ್ತಿನ ರೆಸಿಪಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂತಹ ದೋಸೆ ಮತ್ತು ಒಂದು ರುಚಿಯಾದ ಚಟ್ನಿ ಸಹ ತೋರಿಸಿಕೊಟ್ಟಿದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿದ್ರಲ್ಲ ಏನು ಡಿಫ್ರೆಂಟ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಖಂಡಿತ ನಿಮಗೆ ಸಹ ಇಷ್ಟ ಆಗ್ಬೋದು. ಅಷ್ಟೇ ರುಚಿ ಕೂಡ ಇದೆ ಈ ದೋಸೆ. ಅದೇ ರೀತಿ ಚಟ್ನಿ ಸಹ ಅಷ್ಟೇ ತುಂಬ ರುಚಿಯಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕೂಡ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನೋಡಿ, ಒಂದು ಪಾತ್ರೆಗೆ ನಾನು 2 ಲೋಟ ಬೆಳ್ತಿಗೆ ಅಕ್ಕಿ ಹಾಕ್ತಾ ಇದ್ದೇನೆ. ಯಾವುದೇ ಅಕ್ಕಿಯನ್ನು ಹಾಕ್ಕೊಳ್ಬೋದು ಬೆಳ್ತಿಗೆಯಲ್ಲಿ. ನೋಡಿ, ರೇಷನ್ ಅಕ್ಕಿ ಸಹ ಆಗ್ತದೆ. ಒಂದು 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು 4 ಟೇಬಲ್ ಸ್ಪೂನ್ ಮೆಂತೆಕಾಳು. ಇದೆರಡನ್ನು ಸಪ್ರೇಟಾಗಿ ನೆನೆ ಹಾಕಲಿಕ್ಕುಂಟು. ಅಕ್ಕಿಯೊಟ್ಟಿಗೆ ನೆನೆ ಹಾಕಲಿಕ್ಕಿಲ್ಲ. ಇದು 4 ಟೇಬಲ್ ಸ್ಪೂನ್ನಷ್ಟು ಮೆಂತೆಕಾಳು. ಜಾಸ್ತಿ ಹಾಕೋದು ಬೇಡ, ಕಹಿ ಅನ್ನಿಸ್ತದೆ ಸ್ವಲ್ಪ. ಇದನ್ನು 4 ಸಲ ತೊಳೆದು ಒಂದು 6 ಗಂಟೆ ನೆನೆ ಹಾಕಲಿಕ್ಕೆ ಇಡುವ. ಚೆನ್ನಾಗಿ ನೆನಿಬೇಕಿದು. ನೋಡಿ, ಮೆಂತೆ ಚೆನ್ನಾಗಿ ನೆಂದಿದೆ. ಉದ್ದಿನಕಾಳು ಮತ್ತು ಉದ್ದಿನಬೇಳೆ ಮತ್ತು ಮೆಂತೆ ಅಕ್ಕಿ ಸಹ ಅಷ್ಟೇ ಚೆನ್ನಾಗಿ ನೆಂದಿದೆ. ಈಗ ಮೊದಲಿಗೆ ಮೆಂತೆ ಮತ್ತು ಉದ್ದಿನ ಬೇಳೆಯನ್ನು ನಾವೀಗ ರುಬ್ಲಿಕ್ಕುಂಟು. ಇದನ್ನು ನೀರು ಸಮೇತ ನಾನು ಹಾಕ್ತಾ ಇದ್ದೇನೆ. ನೋಡಿ, ಎಲ್ಲ ನೀರನ್ನು ಸಹ ಹಾಕಿದ್ದೇನೆ, ನೆನೆ ಹಾಕಿದ್ದು. ದೊಡ್ಡದಾದ ಒಂದು ಅರ್ಧ ತೆಂಗಿನಕಾಯಿ, ಇದರಲ್ಲೊಂದು 3 ಕಪ್ಪಿನಷ್ಟು ತೆಂಗಿನ ತುರಿ ಬರ್ತದೆ. ನಾನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಈ ಉದ್ದಿನಬೇಳೆ ಮತ್ತು ಮೆಂತೆಕಾಳಿನ ಜೊತೆ ಹಾಕುವ. ಇದನ್ನೀಗ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ನಾವು ಇದನ್ನು. ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ. ಮೆಂತೆ ನೆನೆದ ನೀರೇ ಇದೆ ಇದರಲ್ಲಿ, ಸಾಕಾಗ್ತದೆ ಅದು. ನೋಡಿ, ಇದನ್ನೀಗ ಒಂದು ಅಗಲ ಪಾತ್ರೆಗೆ ನಾನೀಗ ಹಾಕ್ತಾ ಇದ್ದೇನೆ. ಸ್ವಲ್ಪ ದಪ್ಪವೇ ಇರಲಿ ಇದು, ಯಾಕಂದರೆ ಬೆಳ್ತಿಗೆಗೆ ಸ್ವಲ್ಪ ನೀರಾದರೆ ಹಿಟ್ಟು ಇದಕ್ಕೆ ಸರಿಯಾಗ್ತದೆ ಅದು ಮಿಕ್ಸ್ ಮಾಡುವಾಗ. ಈಗ ನೋಡಿ, ಬೆಳ್ತಿಗೆ ಅಕ್ಕಿ ಹಾಕ್ತಾ ಇದ್ದೇನೆ. ಇದಕ್ಕೆ ಸಹ ಅಷ್ಟೇ ಮುಳುಗುವಷ್ಟು ನೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕೋದು ಬೇಡ. ನೋಡಿ, ಮುಳುಗುವಷ್ಟು ನೀರನ್ನು ಹಾಕಿದ್ದೇನೆ ನಾನು. ನುಣ್ಣಗೆ ರುಬ್ಬಿ ಈಗ ಇದೇ ಉದ್ದಿನ ಹಿಟ್ಟಿಗೆ ಹಾಕುವ. ತೆಂಗಿನ ತುರಿಯ ರೆಡಿ ಮಾಡಿದ್ದೇವೆ ನೋಡಿ, ಅದಕ್ಕೆ ಹಾಕಿದ್ರಾಯಿತು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಉಳಿದ ಅಕ್ಕಿಯನ್ನು ಸಹ ಅದೇ ರೀತಿ ಹಾಕಿ ಮುಳುಗುವಷ್ಟೇ ನೀರು ಹಾಕಿದ್ದೇನೆ ನಾನು. ನೋಡಿ, ಉಪ್ಪು ಈಗ ಹಾಕೋದು ಬೇಡ, ಬೆಳಿಗ್ಗೆ ಹಾಕಿದ್ರಾಯಿತು. ಮರುದಿನ ಫರ್ಮೆಂಟ್ ಆಗಲಿಕ್ಕೆ ಇಡಲಿಕ್ಕಿದೆ ಇದನ್ನೀಗ. ನೋಡಿ, ಇದು ಸಹ ಅಷ್ಟೇ ಒಂದು 2 ಚಮಚದಷ್ಟು ಸಕ್ಕರೆ ಹಾಕಿದ್ದೇನೆ ನಾನು. ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನೋಡಿ, ಈಗ ಇದನ್ನು ಚೆನ್ನಾಗಿ ಒಂದು 5-6 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಎಲ್ಲ ಹಿಟ್ಟು ಒಟ್ಟಿಗೆ ಬೆರಿಬೇಕಿದು. ನೋಡಿ, ಚೆನ್ನಾಗಿ ಇಷ್ಟು ದಪ್ಪ ಇರ್ತದೆ ಇದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಬಡ್ದು ಇದಕ್ಕೆ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೆ ನಾವು 1 ಕಪ್ಪಿನಷ್ಟು ಅವಲಕ್ಕಿ ಹಾಕಲಿಕ್ಕಿದೆ. ಇದು ಮಿಕ್ಸಿ ತೊಳೆದ ನೀರದು, ಬೇರೇನಲ್ಲ. ಮಿಕ್ಸಿಯಲ್ಲಿ ಹಿಟ್ಟಿತ್ತು ಅಂತ ತೊಳೆದಿಟ್ಟಿದ್ದೇನೆ ನಾನು ಅದನ್ನು. ಸಾಧಾರಣ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ಇದೆ. ಇದನ್ನು ಈ ರೀತಿ ನೋಡಿ ಸುತ್ತು ಹಾಕಿ ಹಿಟ್ಟಿನ ಮೇಲೆ, ನಂತರ ಇದರ ಮೇಲೆ ನಾವೀಗ ಅವಲಕ್ಕಿ ಹಾಕಲಿಕ್ಕಿದೆ. ಇದನ್ನಿನ್ನು ಮಿಕ್ಸ್ ಮಾಡಲಿಕ್ಕಿಲ್ಲ, ಇದೇ ರೀತಿ ಬಿಟ್ಟು ಬಿಡಬೇಕು. ಮರುದಿನ ಬೆಳಿಗ್ಗೆ ಮಿಕ್ಸ್ ಮಾಡಲಿಕ್ಕಿದು. ಈ ಮೇಲೆ ಹಾಕಿದ ನೀರು ಮತ್ತು ಅಡಿಯಲ್ಲಿರುವ ಹಿಟ್ಟನ್ನು ಚೆನ್ನಾಗಿ ನೆನೀತದೆ ಇದು. ನೋಡಿ, ಸ್ವಲ್ಪ ಮೇಲೆಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಫರ್ಮೆಂಟ್ ಆಗಲಿಕ್ಕೆ ಬಿಡುವ. ಮರುದಿನ ಬೆಳಗ್ಗೆ ತೆಗೆದು ನೋಡಿದರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಎಲ್ಲ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಕೂಡ, ಎಲ್ಲಿ ಸಹ ಗಟ್ಟಿ ಅವಲಕ್ಕಿ ಅಂತ ಇಲ್ಲ. ಈಗ ನೋಡಿ, ನಾನು ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕೋ ಮುಂಚೆ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಫರ್ಮೆಂಟ್ ಆಗಿದೆ ಅಂತ. ನೋಡಿ, ಕಾಣ್ತಾ ಇದೆ ಅಲ್ಲ ನಿಮಗೆ ಸಹ. ಈಗ ಇದು ದಪ್ಪ ಇದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದರೊಟ್ಟಿಗೆ ಉಪ್ಪು ಹಾಕುವ. ಉಪ್ಪು ಮಿಕ್ಸ್ ಆಗಲಿಕ್ಕೆ ಸಹ ಸ್ವಲ್ಪ ಒಳ್ಳೆಯದಾಗ್ತದೆ ಆಗ. ಸಾಧಾರಣ ಈಗ ಒಂದು 1/4 ಲೋಟದಷ್ಟು ನೀರು ನಾನು ಹಾಕ್ತೇನೆ. ನಂತರ ಮಿಕ್ಸ್ ಎಲ್ಲ ಮಾಡಿದ ಮೇಲೆ ದಪ್ಪ ಇದ್ದರೆ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಬಹುದು. ಈಗ ಮಾತ್ರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಅವಲಕ್ಕಿದು ಗಟ್ಟಿ ಸ್ವಲ್ಪವೂ ಉಳಿಯದ ಹಾಗೆ ಈ ರೀತಿ ಚೆನ್ನಾಗಿ ಬಡ್ದು ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇಡೀ ಅವಲಕ್ಕಿ ಚೂರು ಸಹ ಕಾಣ್ತಾ ಇಲ್ಲ ನೋಡಿ. ಈಗ ಪುನಃ ನಾನೊಂದು
ಕಾಲು ಲೋಟದಷ್ಟು ನೀರು ಹಾಕಿದ್ದೇನೆ, ಯಾಕಂದರೆ ಹಿಟ್ಟು ದಪ್ಪ ಇದೆ ಅದಕ್ಕೋಸ್ಕರ. ಈಗ ನಾವು ಚಟ್ನಿಗೆ ರೆಡಿ ಮಾಡುವ. ಇದು ನೋಡಿ 1.5 ಕಪ್ಪಿನಷ್ಟು ಇದರಲ್ಲಿ ತೆಂಗಿನ ತುರಿ ಇದೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ತುಂಡು ಶುಂಠಿ, ನಿಮಗೆ ಖಾರಕ್ಕೆ ನೋಡಿ ಕಾಯಿ ಮೆಣಸು ಹಾಕ್ಕೊಳ್ಬೋದು. ಇದು ಸಣ್ಣದಂತ 2 ಹಾಕ್ಕೊಂಡಿದ್ದೇನೆ ನಾನು ಇದಕ್ಕೆ. ಒಂದು ಸಣ್ಣ ತುಂಡು ಈರುಳ್ಳಿ, ಅಂದರೆ ಸಣ್ಣ ಈರುಳ್ಳಿಯ ಕಾಲು ಭಾಗ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪವೇ ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಇದನ್ನು ರುಬ್ಬುವ. ನಂತರ ನೋಡಿ 1 ಎಸಳು ಸಾಕು ಕರಿಬೇವು, ಸ್ವಲ್ಪ ನೀರು ಹಾಕಿ ನುಣ್ಣಗಾಗೋದಿಲ್ಲ, ಇದು ಸಾಧಾರಣ ತರಿಯೇ ಇದೆ, ಇಷ್ಟಿದ್ರೆ ಸಾಕು. ಇನ್ನೊಂದು ಇದಕ್ಕೊಂದು ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ. ಈಗ ನೋಡಿ ದೋಸೆ ಹಾಕ್ತಾ ಇದ್ದೇನೆ. ಇದನ್ನು ತುಂಬ ತೆಳುವಾಗಿ ಮಾಡಲಿಕ್ಕಿಲ್ಲ, ಸ್ವಲ್ಪ ದಪ್ಪವೇ ಇಡಬೇಕಿದು. ಒಂದು ಸೌಟು ಪೂರ ಹಾಕಿ ನೋಡಿ ಈ ರೀತಿ ಹಾಕಿದ್ದೇನೆ ನಾನು. ತುಪ್ಪ ಹಾಕಬೇಕು ಸುತ್ತ ಸ್ವಲ್ಪ, ಮತ್ತು ಮುಚ್ಚಳ ಮುಚ್ಚಿ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯಲಿಕ್ಕಿಡುವ. ತುಂಬ ಹೊತ್ತೇನು ತೆಗೆಯುವುದಿಲ್ಲ, ಇದು ಸ್ವಲ್ಪ ದಪ್ಪ ದೋಸೆಯೇ ಮಾಡೋದು, ಇದನ್ನು ತೆಳುವಾಗಿ ಮಾಡೋದಿಲ್ಲ. ತುಂಬ ಸಾಫ್ಟಾಗಿ ಬರ್ತದೆ ಇದು ದೋಸೆ, ಮತ್ತು ಮೆಂತೆಯ ಪರಿಮಳ. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ. ನಾಳೆ ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ.